ಅವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ಕೋರುತ್ತಾ ಈ ಸಾರಿ 2026ನೇ ಬಕ್ರೀದ್ ಹಬ್ಬ ಮುಂದಿನ 4 ದಿವಸದಲ್ಲಿ ಬರ್ತಾ ಇದೆ. ಅದನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ. ಬಕ್ರೀದ್ ಹಬ್ಬ 2 ರೀತಿಯಲ್ಲಿ ವಿಶೇಷವಾದ ಹಬ್ಬ. ಒಂದು ಬಲಿ ಕೊಡೋದು, ದೇವರನ್ನು ನೆನೆಸ್ಕೊಂಡು. ಇನ್ನೊಂದು ನಮ್ಮ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋದು. ಅದು ತುಂಬ ದೊಡ್ಡ ವಿಶೇಷವಾದ ಆಚರಣೆ ಮತ್ತು ಅರ್ಥ ಇರ್ತಕ್ಕಂಥದ್ದು. ನಮ್ಮಲ್ಲಿ ನಮ್ಮ ಸರ್ಕಾರದಿಂದ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ, ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳಿದೆ. ಬೇರೆ ಬೇರೆ ಟ್ಯಾಕ್ಸ್ ಇದೆ. ಈಗ ಕಂದಾಯ, ಮನೆ ಕಂದಾಯ ಅಂತ ಇದೆ, ಒಂದು ಮನೆಗಿಷ್ಟು ಅಂತ ಮೇಂಟೆನೆನ್ಸ್ಗೋಸ್ಕರ ಕೊಡಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಒಂದು ಆದಾಯದ ಮೇಲೆ ಟ್ಯಾಕ್ಸ್ ಇದೆ. ನಾನು ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರ ಹತ್ರ ಮಾತಾಡಿದಾಗ ಕೇಳಿದ್ದು, ಬಕ್ರೀದ್ ಹಬ್ಬದಲ್ಲಿ ಅವರ ಓವರಾಲ್ ವರ್ಷದ ಆದಾಯವನ್ನು ಲೆಕ್ಕ ಹಾಕಿ, ಅವರ ಹಿಂದಿನ ಪೂರ್ವಿಕರು ಯಾವ ಥರ ಲೆಕ್ಕ ಹಾಕ್ತಿದ್ರು ಆ ಲೆಕ್ಕದಲ್ಲಿ ಬಂಗಾರ ಮತ್ತು ವಿವಿಧ ಇದಕ್ಕೆ ರಂಜಾನಲ್ಲಿ ದಾನ ಮಾಡೋದು. ಅದು ಟೋಟಲ್ ದಾನ ಮಾಡೋದು, ಇದು ಮಾಂಸ ದಾನ ಮಾಡೋದು. ಆಮೇಲೆ ರಂಜಾನ್ ಮತ್ತು ಬಕ್ರೀದ್ 2 ವಿಶೇಷವಾದ ಹಬ್ಬಗಳು. ಆ ರೀತಿ ಅದರಲ್ಲಿ ದಾನ ಮಾಡಿ, ಇದರಲ್ಲಿ ನಮ್ಮ ಜೊತೆ ಇರೋರಿಗೆ ನಾವು ಕುರಿ ಬಲಿ ಕೊಡ್ತೀವಿ. ಬಲಿ ಕೊಟ್ಟಾಗ ನಾವಷ್ಟೇ ಊಟ ಮಾಡಬಾರ್ದು, ಉಳಿದವರು ಕೂಡ ಊಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ. ಅದೆಲ್ಲ ಒಟ್ಟಾರೆ ಸಾರಾಂಶ ಇಷ್ಟೇ. ನಾವು ಚೆನ್ನಾಗಿರಬೇಕು, ನಮ್ಮ ಜೊತೆ ಇರೋರು ಚೆನ್ನಾಗಿರಬೇಕು. ಅದು ಮುಸ್ಲಿಂ ಬಾಂಧವರಾಗಿರ್ಬೋದು ಅಥವಾ ಅನ್ಯ ಬಾಂಧವರಾಗಿರ್ಬೋದು, ಯಾರೇ ಇರಲಿ, ನಾವೆಲ್ಲ ಸಹಬಾಳ್ವೆಯಿಂದ ಎಲ್ಲರೂ ಜೊತೆ ಅನ್ಯೋನ್ಯತೆಯಿಂದ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಚರಣೆಗಳನ್ನು ತಂದಿದ್ದಾರೆ. ಆ ಆಚರಣೆಯಲ್ಲಿ ಪ್ರಾಣಿ ಬಲಿ ಅನ್ನೋದು ಒಂದು ಕೆಲವರಿಗೆ ಇದೇನಪ್ಪ ಪ್ರಾಣಿ ಬಲಿ ಕೊಡ್ತಾರೆ ಅಂತ ಅನ್ನಿಸ್ತಿರ್ಬೋದು. ಅದು ಆಹಾರದ ಕ್ರಮಗಳು. ನಮ್ಮ ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಪೂರ್ವಿಕರ ಆಚರಣೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಕೆಲವೊಂದಷ್ಟು ಕಾನೂನುಗಳ ಮಧ್ಯೆ ಬಂದಿದ್ದಾವೆ. ಆ ಕಾನೂನುಗಳಿಗೆ ತೊಡಕಾಗದಂತೆ, ಕಾನೂನುಗಳ ಉಲ್ಲಂಘನೆ ಆಗದಂತೆ, ಮತ್ತು ಬೇರೆ ಯಾರ ಆಚರಣೆಗಳಿಗೆ ತೊಂದರೆ ಆಗದಂತೆ, ನಂಬಿಕೆಗಳಿಗೆ ತೊಂದರೆ ಆಗದಂತೆ ನಾವು ಹಬ್ಬ ಮಾಡೋಣ ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ, ಮೆರವಣಿಗೆ ಇದರಲ್ಲಿ ಈ ಮೆರವಣಿಗೆ ಬರಬೇಕಾರಲ್ಲಿ ಯಾವುದೋ ಕೂಗೋದು ಇರಲ್ಲ, ಫಾಸ್ಟಾಗಿ ಬರ್ತಾ ಇರ್ತೀರಿ. ಅಲ್ಲಿ ಮೆರವಣಿಗೆನಲ್ಲೇನು ಟ್ರಾಫಿಕ್ ಜಾಮ್ ಆಗೋದು ಅಥವಾ ಟೈಮ್ ತೊಗೊಳ್ಳೋದು, ಬೇರೆಯವ್ರ ಬಗ್ಗೆ ಮಾತಾಡೋದೇನು ಇರೋದಿಲ್ಲ. ಮಸೀದಿಯಿಂದ ಪ್ರೇಯರ್ ಪ್ಲೇಸಿಂದ ಮಸೀದಿಗೆ ಹೋಗೋ ಮಧ್ಯದಲ್ಲಿ ಅಷ್ಟೇ. ಈದ್ ಮಿಲಾದಲ್ಲಾದರೆ ನಿಧಾನ ಮೆರವಣಿಗೆ ಇರ್ತದೆ. ಹಾಗಾಗಿ ಮೆರವಣಿಗೆಯಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಅದರ ಮಧ್ಯದಲ್ಲಿ ಯಾವುದೋ ಆಲ್ಟ್ರೇಷನ್ಸ್ ವೆಹಿಕಲ್ಲು ಅದು ಇದು ಏನು ಬರೋದಿಲ್ಲ. ಟ್ರಿಬಲ್ ರೈಡಿಂಗು, ಸುಮ್ಮನೆ ಸುತ್ತರಿಯೋದು, ಆ ಥರದ್ದೆಲ್ಲ ಏನು ಬರೋದಿಲ್ಲ. ಅದೆಲ್ಲ ಆಗ್ತದೆ. ಬಟ್ ಏನು ನಾವು ಬಲಿ ಕೊಡ್ತೀವಿ ಅದು ಅನ್ಯ ಧರ್ಮದ ಆಚರಣೆಗಳಿಗೆ, ಅನ್ಯ ಧರ್ಮದ ನಂಬಿಕೆಗಳಿಗೆ ಮತ್ತು ನಮ್ಮಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಕಾನೂನುಗಳಿಗೆ ಉಲ್ಲಂಘನೆ ಆಗದಂತೆ ನಾವು ಹಬ್ಬನ ಆಚರಣೆ ಮಾಡೋಣ. ಆ ಕಾನೂನು ಉಲ್ಲಂಘನೆ ಆಗಬಾರ್ದು, ಬೇರೆಯವ್ರ ನಂಬಿಕೆನೂ ತೊಂದರೆ ಆಗಬಾರ್ದು. ಆ ರೀತಿ ಹಬ್ಬ ಮಾಡೋಣ ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ಹಬ್ಬವನ್ನು ಶಾಂತಿಯುತವಾಗಿ ಮಾಡೋಣ. ಸಮಾಜದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಅನ್ಯೂನ್ಯತೆಯಿಂದ ಹೋದರೆ ನಮ್ಮದು ಒಂದು ಸುಖಿ ಸಮಾಜ ಆಗುತ್ತೆ, ನೆಮ್ಮದಿಯುತ ಸಮಾಜ ಆಗುತ್ತೆ. ನಮ್ಮ ದೇಶದಲ್ಲಿ 92, 93 ಒಂದು ಇದಾಗಿದ್ದು ಡಿಸ್ಟರ್ಬ್ ಆಗಿದ್ದ ಕಾಲ. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ತುಂಬ ಮುಸ್ಲಿಮ್ಸು ಸಿಟಿಗಳ ಕಡೆ ಬಂದರು. ನಮ್ಮ ಗಫೂರ್ ಕಾಲೋನಿ ಬಗ್ಗೆ ಕೇಳಿದಾಗ ಹೇಳ್ತಾರೆ, ಅಲ್ಲಿ ಮಲ್ಲಪ್ಪನಹಳ್ಳಿಲಿ ಇದ್ದಿದ್ದವ್ರು ಬಂದರು ಅಂತ. ಅದೇ ರೀತಿ ತುಂಬ ಊರುಗಳಲ್ಲಿ ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಏನು ನಡೀತಾ ಇದೆ ಅಂತ. ಯಾರಿಗೂ ಗೊತ್ತಾಗ್ದಲೇ ಆ್ಯಕ್ಟ್ ಮಾಡಿಬಿಟ್ರು ಜನ. ಏನು ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳೋದ್ರೊಳಗೆ ಆ್ಯಕ್ಟ್ ಮಾಡಿ ಆ ಥರದ್ದೆಲ್ಲ ಆಗಿದೆ. ಈಗಂತೂ ನಮ್ಮ ಹೊಸದುರ್ಗದಲ್ಲಿ ತುಂಬ ಅನ್ಯೂನ್ಯವಾದ ವಾತಾವರಣ ಇದೆ. ಯಾವ ಧರ್ಮದ ಆಚರಣೆಗಳಲ್ಲೂ ಯಾವುದೇ ರೀತಿಯ ವೈಮನಸ್ಸು ವೈಪರೀತ್ಯಗಳಿಲ್ದಲೆ ಅವರಲ್ಲಿ ನೀವು ಆಗ್ತೀರಿ, ನೀವೊಂದರಲ್ಲಿ ಅವರು ಆಗ್ತಾರೆ. ಗಣೇಶ ಹಬ್ಬದಲ್ಲೂ ಕೂಡ ಶಾಂತಿಯುತವಾಗಿ ನೀವು ಆಚರಣೆಗೆ ಬಂದಾಗ ಪೂಜೆ ಮಾಡಿಸಿ ಜ್ಯೂಸ್ ಕೊಡ್ತೀರಿ. ನಿಮ್ಮ ಮೆರವಣಿಗೆನಲ್ಲೂ ನಮ್ಮ ಹಿಂದೂ ಬಾಂಧವರು ಮಾಡ್ತಾರೆ. ಹಾಗಾಗಿ ಅನ್ಯೂನ್ಯತೆಯಿಂದ ಹೋಗ್ತಾ ಇದೆ. ನಮ್ಮ ಯುವಕರುಗಳಿಗೆಲ್ಲ ಒಂದು ಕೋರ್ಕೊಳ್ಳೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಈ NDPS ಅನ್ನೋದೊಂದು ಡ್ರಗ್ಸ್ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ನಾವೀಗ ಕಾಳಜಿ ವಹಿಸಬೇಕಾಗಿದೆ. ಲಾಸ್ಟ್ ಮೀಟಿಂಗಲ್ಲೂ ಕೂಡ ಇದನ್ನೇ ನಾನು ಹೇಳಿದ್ದೆ. ಈಗಲೂ ಕೂಡ ಮತ್ತೆ ಅದನ್ನೇ ಹೇಳೋ ಅಂಥ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆ ಸ್ವಲ್ಪ ಬಾಂಧವರು ಎಚ್ಚರ ಆಗಿ, ಇನ್ನು ಬರೀ ಮುಸ್ಲಿಂ ಬಾಂಧವರಲ್ಲೇ ಡ್ರಗ್ಸ್ ತೊಗೊಳ್ಳೋರಿದ್ದಾರೆ ಅಂತ ಹೇಳೋಂಗಿಲ್ಲ. ಈಗ ಗಾಂಜಾ ಸೇದೋ ಅಂಥವರು, ಅದಕ್ಕಿಂತ ಮುಂಚೆ ಇನ್ನೊಂದು 2-3 ಐಟಮ್ಸ್ ಬಂದಿದೆ. MDMA ಅಂತ ಬಂದಿದೆ, ಅಫೀಮು ಅದು ಇದೆ. ಅವೆಲ್ಲ ಸೇದೋ ಅಂಥವ್ರು ಯಾರಾದರೂ ನಿಮಗೆ ಕಂಡು ಬಂದರೆ ದಯವಿಟ್ಟು ಹಳ್ಳಿ ಇರ್ಬೋದು ಅಥವಾ ಟೌನ್ ಇರ್ಬೋದು ಅಥವಾ ಯಾವುದೇ ಧರ್ಮ ಇರ್ಬೋದು, ನಮ್ಮ ಮಗನೇ ಇರ್ಬೋದು, ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ.
ಅವನನ್ನು ಒಂದು ಸಾರಿ ಕರೆದು ಬುದ್ಧಿ ಹೇಳೋಣ. ಆಮೇಲೆ ಅದಕ್ಕೆ ರಿಯಾಬ್ ಸೆಂಟರ್ ಅಂತ ಇರ್ತವೆ, ಅದನ್ನು ಯಾವುದೇ ವ್ಯಸನ ಮುಕ್ತ ಕೇಂದ್ರ ಅಂತ ಕರ್ತಾರೆ ಕನ್ನಡದಲ್ಲಿ. ಆ ವ್ಯಸನ ಮುಕ್ತ ಕೇಂದ್ರಗಳಿಗೆ ಒಂದು 2 ತಿಂಗಳು 3 ತಿಂಗಳು ಸೇರಿಸಿ ಅವನ್ನ ಆ ವ್ಯಸನದಿಂದ ಆಚೆ ತಂದರೆ ಅವನು ಮನೆಗೆ ಮಗನಾಗಿ ಸಮಾಜಕ್ಕೆ ಪ್ರಜೆಯಾಗಿ ಇರ್ತಾನೆ. ಇಲ್ಲ ಅಂತಂದರೆ ಅವನು ಅವೆರಡೂ ಆಗಲ್ಲ ಅಂತಂದರೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾನೆ. ಅದಕ್ಕೋಸ್ಕರ ತಾವೆಲ್ಲರೂ ಅದ್ರ ಬಗ್ಗೆ ಗಮನ ಹರಿಸಿ ನಮಗೆ ಮಾಹಿತಿ ಕೊಡಿ. ಮುಂದಿನ ದಿನಗಳಲ್ಲಿ ಅದು ಭಾಳ ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಕೋವಿಡ್ ಬಂತು, 3 ವರ್ಷ ಇತ್ತು, ಹೋಯ್ತು. ಈಗ ಡ್ರಗ್ಸ್ ಬಂದಿದೆ, ಹೋಗ್ಬೇಕದು. ಇಲ್ಲ ಅಂತಂದರೆ ನಮ್ಮ ಮಧ್ಯೆ ಇದ್ದರೂ ನಮ್ಮನ್ನೆಲ್ಲರನ್ನೂ ನೆಮ್ಮದಿಯನ್ನು ಕೊಳ್ತದೆ, ಶಾಂತಿಯನ್ನು ಕೊಲ್ತದೆ. ಈಗ ಅಮೇರಿಕಾ ದೇಶದ ಬಗ್ಗೆ ನೀವೇನಾದರೂ ನಿಧಾನಕ್ಕಾಗಿ ತಿಳ್ಕೊತೀರಿ ಅಂತ ಅಂದರೆ, ಅವರು ಕೊಲಂಬಿಯಾ ಅಂತ ಒಂದು ದೇಶದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅಬ್ಜೆಕ್ಟ್ ಮಾಡ್ತಾವ್ರು, ಅಲ್ಲಿಂದ ಅಲ್ಲಿಗೆ ಬರ್ತಾ ಇದೆ ಅಂತ. ಕೊಲಂಬಿಯಾ ಅಮೇರಿಕಾಕ್ಕೂ ಹತ್ತಿರದಲ್ಲಿದೆ, ಅಲ್ಲಿಂದ ಅಲ್ಲಿಗೆ ಸಿಕ್ಕಾಪಟ್ಟೆ ಡ್ರಗ್ ಸಪ್ಲೈ ಆಗುತ್ತೆ ಅಂತ ಅಲ್ಲಿ ಭಾಳ ಡ್ರಗ್ ಅಡಿಟರ್ಸ್ ಆಗಿಬಿಟ್ಟು ದೊಡ್ಡ ಸಮಸ್ಯೆ ಇದೆ ಅಮೇರಿಕಾ ದೇಶದಲ್ಲಿ. ವೆನಿಜುವೆಲಾ ದೇಶದ ಅಧ್ಯಕ್ಷರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅದು ಒಂದು ರೀಸನ್ ಕೊಟ್ಟರು ಅವರು. ಲಾಸ್ಟ್ ಒಂದು 3 ಮಂತ್ಸ್ ಬೇಕು ಆರ್ಮಿನೇ ಹೋಗಿ ಅಲ್ಲಿ ದೊಡ್ಡ ಡ್ರಗ್ ಫೆಡ್ಲರ್ ಅಲ್ಲಿ ಅವನನ್ನು ಇದನ್ನು ಮಾಡಿದ್ರು. ಆ ರೀತಿ ಅದು ಯಾವುದೇ ಸಮಾಜಕ್ಕೆ ಡ್ರಗ್ ದೊಡ್ಡ ಪಿಡುಗಾಗಿದೆ. ನಮ್ಮಲ್ಲೂ ಕೂಡ ಇಲ್ಲ ಅಂತ ನಾವು ಹೇಳಿದ್ರೆ ತಪ್ಪಾಗ್ತದೆ, ಇದೆ. ಅದನ್ನು ಈ ಪ್ರಮಾಣದಲ್ಲಿದ್ದಾಗೆ ನಾವು ಅದನ್ನು ಸ್ಟಾಪ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ಸುಖಿ ಸಮಾಜಕ್ಕೆ ಅನುಕೂಲಕರ ಆಗ್ತದೆ. ಎಲ್ಲರೂ ಕೂಡ ನಿಮ್ಮ ಹಳ್ಳಿಗಳಿಂದ ಬಂದಿರೋರು ಒಂದಷ್ಟು ಜನ ನಮ್ಮ ಸಾರ್ವಜನಿಕ ಬಂಧುಗಳಿದ್ದೀರಿ. ನಿಮ್ಮ ಊರುಗಳಲ್ಲೂ ಕೂಡ ಯಾವುದಾದ್ರೂ ಆ ಥರದ ಮಾಹಿತಿ ಇದ್ದರೆ ನಿಮ್ಮ ಬೀಟ್ ಪೊಲೀಸ್ ಅವ್ರಿಗೆ ಅಥವಾ ನನಗೆ ಮಾಹಿತಿ ಕೊಡಿ. ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಆಚೆಯಿಂದ ತಂದರೆ ಹೊಸದಾಗಿ ಯಾರೋ ಒಬ್ಬ ಅದಕ್ಕೆ ಅಡಿಟರ್ ಆಗೋದು ತಪ್ಪಿಸ್ಬೋದು ಅಷ್ಟೇ. ಅವ್ರನ್ನ ಆಚೆ ತರಬೇಕು, ಪ್ಲಸ್ ಹೊಸದಾಗಿ ಆ ಗುಂಪಿಗೆ ಸೇರಿದಂಗೆ ತಪ್ಪಿಸಿದ್ರೆ ಅನುಕೂಲ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಉತ್ತಮವಾದ ರೀತಿಯಲ್ಲಿ ಶಾಂತಿ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಕಾನೂನು ಮತ್ತು ಬೇರೆ ಅನ್ಯ ಧರ್ಮದ ನಂಬಿಕೆಗಳಿಗೆ ತೊಂದರೆ ಆಗದಂಗೆ ನಿಮ್ಮ ದಾನ ಮತ್ತು ಬಲಿ ಇರಲಿ. ಶಾಂತಿಯುತವಾಗಿ ಹಬ್ಬ ಮಾಡೋಣ. ಹಬ್ಬದಲ್ಲಿ ತುಂಬ ಖುಷಿಯಾಗಿ ಹಬ್ಬ ಮಾಡೋಣ. ಯಾವುದೇ ಉಲ್ಲಂಘನೆ ಆಗೋದು ಬೇಡ ಅಂತ ಹೇಳ್ತಾ, ನಮ್ಮ ಡ್ರಗ್ ಬಗ್ಗೆ ತಾವೆಲ್ಲರೂ ಮಾಹಿತಿ ಕೊಟ್ಟು, ಡ್ರಗ್ ಫ್ರೀ ಕರ್ನಾಟಕ, ಡ್ರಗ್ ಫ್ರೀ ಇಂಡಿಯಾ, ಡ್ರಗ್ ಫ್ರೀ ಹೊಸದುರ್ಗ ಇತ್ತೀಚಿನ ದಿನಗಳಲ್ಲಿ ಇದು ಡಿಸ್ಕಷನ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು ಆ್ಯಪ್ ಇದೆ. ತಾವೆಲ್ಲರೂ ಒಂದೊಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪಲ್ಲಿ ಡ್ರಗ್ ಬಗ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇದೆ. ನೀವು ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಮೊಬೈಲ್ ನಂಬರು ಎಲ್ಲ ಹೈಡ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮುಂಚೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಆ್ಯಪ್ ಇತ್ತು, ಆ ಆ್ಯಪನ್ನು ಸ್ಟಾಪ್ ಮಾಡಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪಲ್ಲೇ ಇದನ್ನೊಂದು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಅಥವಾ OS ಅಲ್ಲಿ ಹಾಕ್ಕೊಂಡು ನಮಗೆ ಇನ್ಫಾರ್ಮೇಷನ್ ಕೊಡಿ. ನಮ್ಮ ಸಮಾಜವನ್ನು ವ್ಯಸನ ಮುಕ್ತ ಡ್ರಗ್ ಫ್ರೀ ಮಾಡೋಣ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಪೊಲೀಸ್ ಇಲಾಖೆಯೊಂದಿಗೆ ಉತ್ತಮ ಸಮಾಜ, ಇನ್ನೊಂದು 100 ವರ್ಷ ನಮ್ಮ ಉತ್ತಮ ಸಮಾಜ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಇರಲಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತಾ, ಜೊತೆಗೆ ಸಂಚಾರಿ ನಿರ್ವಹಣೆ, ಸಂಚಾರಿ ಪಾಲನೆ ಕೂಡ ತಾವೆಲ್ಲ ಮಾಡ್ತಾ ನೀವು ರಸ್ತೆಯಲ್ಲಿ ಸುಗಮವಾಗಿ ಸಂಚಾರ ಮಾಡಿ ಬೇರೆಯವ್ರಿಗೂ ಸಂಚಾರ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಆಚರಣೆ ಹೇಗಿರುತ್ತಪ್ಪ ಅಂತಂದರೆ, ನಮ್ಮದು ಇಬ್ರಾಹಿಂ ಖಲೀಲುಲ್ಲಾ ಅಂತೇಳಿ ನಬಿಯವರು ಅವ್ರ ಮಗನಿಗೆ ದೇವರಿಂದ ಒಂದು ಇದು ಬರುತ್ತೆ, ನಿನಗೆ ಯಾರಿಗೆ ಪ್ರೀತಿ ಪಾತ್ರವಾದ ವಸ್ತು ಇರುತ್ತೆ ಆ ಪ್ರೀತಿ ಪಾತ್ರವಾದ ವಸ್ತುವನ್ನು ಬಲಿ ಕೊಡಬೇಕು ಅಂತ ಹೇಳಿಬಿಟ್ಟು, ಆಮೇಲೆ ಅವ್ರು ಯೋಚನೆ ಮಾಡ್ತಾರೆ ಯಾರು ನನಗೆ ಅತ್ಯಂತ ಪ್ರೀತಿ ಪಾತ್ರವಾದ ವಸ್ತು ಅಂಥೇಳಿ. ಆಮೇಲೆ ಜ್ಞಾಪಕ ಬರುತ್ತೆ ಮಗಂದು ಅಂಥೇಳಿ. ಆವಾಗ ಮಗನ ಹತ್ರ ಮಾತಾಡ್ತಾರೆ ಇಸ್ಮಾಯಿಲ್ ಜಬುಲ್ಲಾ ಅವರಿಗೆ, ಇವಾಗ ನನಗೆ ಅತ್ಯಂತ ಪ್ರೀತಿವಾದ ವಸ್ತು ಅಂತಾರೆ ನೀನೇ ಕಣಪ್ಪ, ಇವಾಗ ನಿನಗೆ ನಾನು ಅಲ್ಲಹನ ಒಂದು ಆಜ್ಞೆಯ ಪ್ರಕಾರ ನಾನು ನಿನಗೆ ಬಲಿ ಕೊಡಬೇಕಂತಿದ್ದೀನಿ ಅಂದಾಗ ಮಗ ಏನು ಮಾಡ್ತಾನೆ, ಒಪ್ಕೊಂಡಾಗ ಇವರೇನು ಮಾಡ್ತಾರೆ, ಕರ್ಕೊಂಡೋಗಿ ಬಲಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೇನಾಗತ್ತೆ, ದುಬ್ಬ ಅಂತಂತಂದರೆ ಕುರಿ ಏನಾಗುತ್ತೆ, ಅಲ್ಲಿ ಇವ್ರು ಕಣ್ಣಿಗೆ ಕಟ್ಟಿದಾಗ ಏನಾಗುತ್ತೆ, ಆ ಕುರಿ ಏನಾಗುತ್ತೆ ಅಲ್ಲಿರುತ್ತೆ. ಆ ಚಾಕು ಹಾಕಿದಾಗ ಇವ್ರು ಕೊಯ್ಯಲ್ಲ, ಆ ಕುರಿದೇನಾಗುತ್ತೆ ಆವಾಗ ಜುಬ ಆಗುತ್ತೆ. ಅಲ್ಲಿಂದ ಏನಾಗುತ್ತೆ, ಇದನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ಅಲ್ಲೇ ಆ ಟೈಮಲ್ಲಿ ಏನಾರ ಮಗನಿಗೆ ಬಲಿ ಕೊಟ್ಟಿದ್ದಿದ್ರೆ ನಾವೆಲ್ಲರೂ ಸಹ ಮಕ್ಳಿಗೆ ಬಲಿ ಕೊಡುವಂತಹ ಪರಿಸ್ಥಿತಿಗೆ ಬೇಡ ಅಂಥೇಳಿ ಭಗವಂತ ಏನು ಮಾಡ್ತಾನೆ, ಆ ಒಂದು ಕುರಿಯ ರೂಪದಲ್ಲಿ ಏನಾಗುತ್ತೆ ಅಲ್ಲಿ ಬಲಿ ಆಗುತ್ತೆ. ಹಾಗಾಗಿ ನಾವು ಈ ತಿಂಗಳಲ್ಲಿ ಏನು ದಾನ ಮಾಡ್ತೀವಿ ಅಂತಂದರೆ, ಅತ್ಯಂತ ಬಡವರಿರ್ತಾರೆ, ನಿರ್ಗತಿಕರಿರ್ತಾರೆ,
ಅವರಿಗೆ ತಿಂಗಳಿಗೋ 6 ತಿಂಗಳಿಗೋ ವರ್ಷದಲ್ಲೋ ಅವರಿಗೆ ಮಾಂಸಾಹಾರ ಸೇವನೆಯನ್ನು ಮಾಡೋಂತಹ ವ್ಯವಸ್ಥೆ ಇರಲ್ಲ, ಅವರಲ್ಲಿ ಆರ್ಥಿಕ ಶಕ್ತಿ ಇರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈ ತಿಂಗಳಲ್ಲಿ ತುಂಬ ಬಡವರಾದವರಿಗೆ ನಾವೇನು ಮಾಡ್ತೀವಿ, ಈ ಒಂದು ಮಾಂಸ ಏನು ಮಾಡ್ತೀವಿ, ದಾನ ಮಾಡ್ತೀವಿ ಸರ್. ಮಾಂಸವನ್ನು ದಾನ ಮಾಡ್ತೀವಿ. ಹಾಗಾಗಿ ಅವರು ಸಹ ಮಾಂಸವನ್ನು ಸೇವನೆ ಮಾಡಲಿ ಅಂತ ಹೇಳಿಬಿಟ್ಟು, ಬಡವರು ಇರ್ತಾರೆ, ನಿರ್ಗತಿಕರಿರ್ತಾರೆ, ಅವರಲ್ಲಿ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರುತ್ತಲ್ಲ, ಅವರು ಊಟ ಮಾಡಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂಪ್ರದಾಯವನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಹ ಮಸೀದಿಗಳಲ್ಲಿ ಏನು ಹೇಳಿದ್ದೀವಿ ಅಂತಂದರೆ, ಅನ್ಯ ಧರ್ಮದವರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಮ್ಮ ಮನೆಗಳಲ್ಲಿ ಈ ಹಬ್ಬವನ್ನು ಆಚರಿಸ್ಕೋಬೇಕು. ಹಾಗೂ ನಾವೇನೇ ಒಂದು ಬಲಿ ಕೊಡಬೇಕಿದ್ರೂ ಸಹ ನಮ್ಮ ಒಂದು 4 ಗೋಡೆಯಲ್ಲಿ ಸಹ ಅವನ್ನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಬಲಿ ಕೊಡಬೇಕು ಅಂಥೇಳಿ ನಾವು ಎಲ್ಲರಿಗೂ ಹೇಳಿದ್ದೀವಿ. ಹಾಗಾಗಿ ನಾವು ಸಹ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ದಯವಿಟ್ಟು ಆರಕ್ಷಕ ಠಾಣೆಯವರು ನಮಗೂ ಸಹ ಬೆಂಬಲಿತವಾಗಿ ಸುಗಮವಾಗಿ ನಮಗೆ ಹಬ್ಬ ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಿಜವಾಗ್ಲೂ ಕೂಡ ಏನಿರುತ್ತೆ ಪ್ರತಿ ವರ್ಷದಂತೆ ಆ ಸಂಪ್ರದಾಯವನ್ನು ಅನುಸರಿಸ್ಕೊಂಡು ಬರಲೇಬೇಕಾಗತ್ತೆ. ಎಲ್ಲರೂ ಕೂಡ ಆ ಒಂದು ದಿನ ಆ ಭಗವಂತನ ಪ್ರಾರ್ಥನೆ ಮತ್ತು ಬಲಿದಾನದ ಏನು ಅವರು ಸಂಕೇತದ ಸೂಕ್ಷ್ಮತೆಯನ್ನು ಹೇಳಿದರು, ಅಂಥ ಆಚರಣೆ ಹಬ್ಬವನ್ನು ಪ್ರತಿ ವರ್ಷವೂ ಸಂಪ್ರದಾಯದಂತೆ ಆಚರಿಸ್ಕೊಂಡು ಬರ್ತಿದ್ದೀರ. ಅದೇ ರೀತಿ ನಮ್ಮ ಸಾಹೇಬರು ಕೂಡ ಅವತ್ತೇನು ಪ್ರೊಷನ್ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ಏನು ಅವರು ಅಂದ್ಕೊಂಡಿರ್ತಕ್ಕಂಥ ಆಚರಣೆ ಏನಿದೆ ಎಲ್ಲರೂ ಕೂಡ ಸಮಾನವಾಗಿ ಹಂಚ್ತಕ್ಕಂಥ ಏನಿರುತ್ತೆ ಅದನ್ನು ಹಂಚಿ ಸೌಹಾರ್ದಯುತವಾಗಿ ಬದುಕೋಣ ಅನ್ನೋ ಮಾತನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ನಿಜವಾಗ್ಲೂ ಕೂಡ ಅದು ಬೇಕು. ಎಲ್ಲ ಅಂಥ ಒಂದು ಏನು ಹಿರಿಯರು ಅನುಸರಿಸ್ಕೊಂಬಂದಿರೋ ಪದ್ಧತಿಯನ್ನು ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು. ಅಂಥ ಒಂದು ಪದ್ಧತಿ ನಿಜವಾಗ್ಲೂ ಒಳ್ಳೆಯ ಪದ್ಧತಿ. ನಮಗೆ ಭಾಳ ಸಂತೋಷ ಆಯಿತು. ಪಾಲನ್ನು ಕೊಡೋದು, ಬಡವರಿಗೆ ಒಂದು ಪಾಲು ಅನ್ನೋ ಒಂದು ಪ್ರತೀತಿ ಇರೋದ್ರಿಂದ ಅದು ಭಾಳ ಒಳ್ಳೆಯದು. ಅವರು ನಮ್ಮಂಗೆ ಊಟ ಮಾಡಲಿ ಅನ್ನೋದಿದೆಯಲ್ಲ, ಅದು ಭಾಳ ಇನ್ನೂ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಅವ್ರು ಹಬ್ಬ ಮಾಡಿರಿ, ನಮಗೆ ಕರಿತಾರೆ, ನಾವು ಹಬ್ಬ ಮಾಡಿರಿ, ಅವ್ರಿಗೆ ಕರಿತೀವಿ. ಯಾವುದೇ ಕಾರ್ಯಕ್ರಮ ಮಾಡಿರಿ, ಮುಸ್ಲಿಂ ಸಮಾಜದವ್ರು, ಸೋದರ ಸಮಾಜದವ್ರನ್ನ ಯಾರೂ ಸಹ ಬಿಡ್ದಂಗೆ ಅವರು ನಮ್ಮನ್ನು ಭಾಳ ಇದರಿಂದ ಹತ್ತಿರದಿಂದ ಕರೆದು ನಮ್ಮನ್ನು ಭಾಳ ವ್ಯವಸ್ಥಿತವಾಗಿ ಹಬ್ಬ ಆಡೋದ್ರಲ್ಲಿ ಕರೆದು ವ್ಯವಸ್ಥಿತವಾಗಿ ಮಾಡ್ತಾರೆ. ಅವರು ಇವತ್ತು ಈ ಬಕ್ರೀದ್ ಹಬ್ಬ ಶಾಂತಿ ಸಭೆ ನಾವೆಲ್ಲರೂ ಅವ್ರಿಗೆ ಸಾಥ್ ಕೊಡಬೇಕು. ನಾವು ಅನ್ಯ ಧರ್ಮದವ್ರು ಆದಮೇಲೆ ಅವರು ಸಮಾಜದಲ್ಲ ಅಣ್ಣ ತಮ್ಮಗಳು. ನಾವು ಅವರು ಅಣ್ಣ ತಮ್ಮಗಳು, ಅವ್ರು ಒಂಥರ ಮಾಡ್ತಾರೆ, ನಾವು ಒಂಥರ ಮಾಡ್ತೀವಿ. ಅವ್ರಿಗೆ ನಾವು ಸಾಥ್ ಕೊಡಬೇಕು, ನಮಗೆ ಅವ್ರು ಸಾಥ್ ಕೊಡಬೇಕು. ಅದರಿಂದ ನಾವೆಲ್ಲರೂ ಅವರಿಗೆಲ್ಲ ಸಾಥ್ ಕೊಟ್ಟು ಬಕ್ರೀದ್ ಹಬ್ಬವನ್ನು ಯಶಸ್ವಿಯಾಗಿ ಅವರು ನೆರವೇರಿಸಿ ಆ ಭಗವಂತನಲ್ಲಿ ಎಲ್ಲರಿಗೂ ಅವ್ರು ಒಂದೇ ಸಮಾಜಕ್ಕೆ ಅವ್ರು ಬೇಡಲ್ಲ, ನಮ್ಮೆಲ್ಲ ಸಮಾಜಕ್ಕೂ ಬೇಡ್ತಾರೆ ಅವರು. ಭಗವಂತ ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಪ್ಪ ಅಂತ ಬೇಡಂಥ ವ್ಯಕ್ತಿಗಳಂದರೆ ಅದು ಮುಸ್ಲಿಂ ಸಮಾಜ. ನಾವು ಅಂದರೆ ಭಗವಂತ ನಮ್ಮನ್ನು ಕಾಪಾಡೋ, ಮತ್ತು ಅವ್ರು ಏನಿಲ್ಲ, ಭಗವಂತ ನೀನೆಲ್ಲರನ್ನೂ ಅಲ್ಲ ಅಷ್ಟಡ್ರು ಕಾಪಾಡಪ್ಪ ಭಗವಂತನವರು ಅವರು ತತ್ವ ಸಿದ್ಧಾಂತ. ಹಾಗಾಗಿ ಅವರೆಲ್ಲರಿಗೂ ಪ್ರೀತಿಯಿಂದ ಎಲ್ಲ ಸಮಾಜನೂ ಅವರು ಪ್ರೀತಿಯಿಂದ ಕಾಣ್ತಾರೆ. ಇದೊಂದು ಮುಂಚೆಯಿಂದನೂ 4000 ವರ್ಷಗಳಿಂದನೂ ಬಕ್ರೀದ್ ಹಬ್ಬ ನಡ್ಕೊಳ್ತಾನೆ ಬರ್ತಾ ಇದೆ. ಹೊಸದುರ್ಗದಲ್ಲಿ ಇದುವರೆಗೂ ಯಾವುದೇ ಗಲಭೆ ಗದ್ದಲ ಏನು ಇಲ್ಲದಲೇ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಇದೇ ರೀತಿ ನಾವು ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೂ ಹಿಂದೂ ಬಾಂಧವರಲ್ಲೂ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ರಿಗೂ ಹಬ್ಬಕ್ಕೆ ಆಹ್ವಾನ ಕೊಡ್ತಾ ಇದ್ದೀನಿ. ಎಲ್ಲರೂ ಹಬ್ಬಕ್ಕೆ ಬರ್ರಿ, ಎಲ್ಲ ಹಿಂದೂ ಮುಸ್ಲಿಂ ಜೊತೆಯಾಗಿ ಹಬ್ಬವನ್ನು ಆಚರಣೆ ಮಾಡೋಣ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನು ಗುರುವಾರ ಪ್ರಶ್ನೆ ನಡೆಯುತ್ತೆ, ಆ ಪ್ರಶ್ನೆಯಲ್ಲಿ ನೀವೆಲ್ಲರೂ ಸಹ ಬೇರೆಯವ್ರನ್ನ ಕೆರಳಿಸಿದಂತೆ ಸೌಹಾರ್ದವಾಗಿ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಬೇರೆಯವರ ವಿಶ್ವಾಸವನ್ನು ತಾವು ಗಳಿಸ್ಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಸಾಹೇಬ್ರು ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ. ವಸ್ತ್ರದ ಇತಿಹಾಸದಲ್ಲಿ ಯಾವಾಗಲೂ ಗಲಾಟೆ ಆಗಿಲ್ಲ, ಅದು ಆಗಲೂಬಾರ್ದು. ನಾವು ನೀವೆಲ್ಲರೂ ಅಣ್ಣ ತಮ್ಮಗಳಿದ್ದಂಗೆ ಕಾರ್ಯಗಳಿಗೆ ನಮ್ಮ ಇಸ್ಮಾಯಿಲ್ ಸಾಹೇಬ್, ಸುಭನ್ ಸಾಹೇಬ್ರು ಅವ್ರ ಅಪ್ಪ ಇದ್ದಾಗ ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ವಿ. ನಾವು ಹಬ್ಬ ಮಾಡಿದಾಗ ಅವ್ರು ಬರ್ತಾಯಿದ್ರು. ಅಂಥ ಒಂದು ಕಾರ್ಯಕ್ರಮ ಆಗಲಿ. ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ವಾತಾವರಣ ಕಲುಷಿತವಾಗ್ತಾ ಇದೆ. ಆದರೂ ಸಹ ಅದು ನಮ್ಮ ಈ ಆರಿಫ್ ಸಾಹೇಬ್ರು ಇದ್ದಾರೆ, ಅವ್ರ ಅಪ್ಪರು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಡುತ್ತೆ. ಮನೆ ನುಗ್ಗಿ ರಾಗಿ ಹೊತ್ಕೊಂಡು ಹೋಗ್ತಿದ್ವಿ. ನಾವು ಹೋಗಿ ಟ್ರ್ಯಾಕ್ಟರ್ ನಿಲ್ಲಿಸಿ ಅದು ಅಷ್ಟು ತಂದು ನಮ್ಮೂರಾಗೆ ಸ್ಟಾಕ್ ಮಾಡಿದ್ವಿ. ಅದು ಯಾಕೆ ಅಂತಂದರೆ ಯಾರಿಗೆ ತೊಂದರೆ ಆದಾಗ ನಾವು ಆ ಮನೆ ಮನೆ ಗಣೆ ಇರಿಬಾರ್ದು, ಒಳ್ಳೇದು ಮಾಡಬೇಕು. ಯಾವ್ಯಾವುದೋ ಆಸೆ ಆಮಿಷಗಳಿಗೆ ಜನ ಪ್ರಚೋದನೆಗೆ ಒಳಗಾಗಬಾರ್ದು ಅನ್ನೋದೇ ಉದ್ದೇಶ. ಸಾಹೇಬರು ಹೇಳ್ತಿರೋದು ನಮಗೂ ನಿಮಗಿಬ್ಬರಿಗೂ ಯಾರೂ ಕಾನೂನು ಕೈ ತಗೋಬೇಡ್ರಿ, ಶಾಂತಿಯುತವಾಗಿ ಮಾಡಿರಿ, ನಾವು ನಿಮ್ಮ ಜೊತೆಗಿರ್ತೀವಿ
ಅಂತ ಹೇಳೋದೇ ಇದ್ರ ಉದ್ದೇಶ. ತಾವೆಲ್ಲರೂ ಸಹ ಶಾಂತಿಯುತವಾಗಿ ನಿಮ್ಮ ವೇನದ ವಿಧಾನಗಳನ್ನು ಆಚರಣೆ ಮಾಡಿ, ಮೌನವಾಗಿ ಮೆರವಣಿಗೆ ಮಾಡಿ, ಅಲ್ಲೇ ನಮಾಜ್ ಮಾಡಿ ಮನೆಗೆ ಹೋಗಿ ಹಬ್ಬವನ್ನು ಖುಷಿಯಾಗಿ ಆಚರಿಸಿ ಎಲ್ಲರೂ ನಾವು ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಗೆ ಭಾಗವಹಿಸಲು ನನಗೆ ಅನುವು ಮಾಡಿಕೊಟ್ಟ ರಕ್ಷಣಾ ಇಲಾಖೆಗೆ ವಂದಿಸಿ ನಾನು ಮಾತನಾಡ್ತೀನಿ. ಮುಂಬರುವ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಏನು ಗಾಂಧಿ ಕಲೆಗೆ ಹೊಸದುರ್ಗ ಪೊಲೀಸ್ ಠಾಣೆಯಿಂದ ಆಹ್ವಾನ ಮಾಡಿದ್ದೀವಿ. ಎಲ್ಲ ಸಮಾಜ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಹೊಸದುರ್ಗ ಪೊಲೀಸ್ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ವಿ.